ಪ್ರಶ್ನೆ ಸಂಖ್ಯೆ 1. ಮಹಾತ್ಮ ಗಾಂಧಿಯವರು ತಮ್ಮ ಪ್ರಥಮ ಸತ್ಯಾಗ್ರಹವನ್ನು ಎಲ್ಲಿ ಆರಂಭ ಮಾಡಿದರು? ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 4 ಚಂಪಾರಣ್ಯ. ಆಪ್ಷನ್ 4 ಚಂಪಾರಣ್ಯ 1917ರಲ್ಲಿ ಇದು ಪ್ರಾರಂಭ ಆಯಿತು. ಇದರ ಡೀಟೇಲ್ ಪೇಪರ್ ನಾನು ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ನಾನು ಕ್ವಶನ್ ಮತ್ತು ಆನ್ಸರ್ಗಳನ್ನ ಮಾತ್ರ ಓದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಪ್ರಶ್ನೆ ಸಂಖ್ಯೆ 2. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಇರ್ವಿನ್ ಒಪ್ಪಂದ ಅಂಗೀಕಾರವಾಯಿತು? ಸರಿಯಾದ ಉತ್ತರ 1931ರಲ್ಲಿ ನಡೆದಂತ ಕರಾಚಿ ಒಪ್ಪಂದ. ಆಯ್ಕೆ 1 ಸರಿಯಾದಂತ ಉತ್ತರ. ಪ್ರಶ್ನೆ ಸಂಖ್ಯೆ 3. ಸೂಕ್ತ ಪರ್ಯಾಯ ಪದವನ್ನು ಆರಿಸಿ ತಿಳಿಸಿ. ಆಹಾರ ಹೊಟ್ಟೆ, ಅದೇ ರೀತಿ ಇಂಧನ ಇಂಜಿನ್. ಆಪ್ಷನ್ 2 ಇಂಧನ ಯಂತ್ರ ಅಥವಾ ಇಂಜಿನ್ ಅಂತ ನಾವು ಕರೆಯಬಹುದು. ಗುಂಪಿನಲ್ಲಿರುವ ಇತರ ಪದಗಳಿಗೆ ಕಡಿಮೆ ಸರಿ ಹೊಂದುವ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಅಂದ್ರೆ 3 1 ಮತ್ತೊಂದನ್ನ ಹೊರಡೆ ತೆಗೀರಿ ಅಂತ ಹೇಳಿದ್ದಾರೆ. ಪಿಸ್ತೂಲ್, ರೈಫಲ್, ಗನ್ ಒಂದು ಗುಂಪಿಗೆ ಬಂದ್ರೆ ಖಡ್ಗ ಈ ಒಂದು ಗುಂಪಿಂದ ಹೊರಡೆ ತೆಗಿಬಹುದು ನಾವು. ಸೊ ಆಪ್ಷನ್ 4 ಖಡ್ಗ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 5. ಶಬ್ದದ ತೀವ್ರತೆಯನ್ನು ಅಳೆಯಲು ಇರುವಂತಹ ಏಕಮಾನ. ಆಪ್ಷನ್ 2 ಡೆಸಿಬಲ್ಸ್. ಭಾರತದಲ್ಲಿ ಫ್ರೆಂಚರ ಅದೃಷ್ಟ ಪರೀಕ್ಷೆಗೆ ನಿರ್ಣಾಯಕವಾದ ಕದನ ಯಾವುದು? ವಾಂಡಿವಾಶ್ ಕದನ. ಇದರ ಡೀಟೇಲ್ ಪೇಪರ್ ಅನ್ನ ನಾನು ಏಕಲವ್ಯ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ, ಆಮೇಲೆ ನೀವು ಅದನ್ನ ಚೆಕ್ ಮಾಡ್ಕೋಬಹುದು. ಯಾವ ಇಸ್ವಿಯಲ್ಲಿ ಕಸ್ತೂರಬಾ ಗಾಂಧೀಜಿಯವರು ಜೈಲಿನಲ್ಲಿ ನಿಧನ ಹೊಂದಿದರು? 1944. ಆಪ್ಷನ್ 2. G20 ಶೃಂಗಸಭೆ 2018 ಯಾವ ದೇಶದಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಸೊ ಅರ್ಜೆಂಟೀನಾ ಸರಿಯಾದ ಉತ್ತರ. ಆಪ್ಷನ್ 1. ನವೆಂಬರ್ 28, 2018ರಂದು ಭಾರತದ ಯಾವ 2 ರಾಜ್ಯಗಳಲ್ಲಿ ಚುನಾವಣೆ ನಡೆಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮಧ್ಯಪ್ರದೇಶ್ ಮತ್ತು ಮಿಜೋರಾಂ. ಆಪ್ಷನ್ 3. ಮುಂದಿನ ಪ್ರಶ್ನೆ. ನವೆಂಬರ್ 26, 2018ರಂದು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ದೇರಾ ಬಾಬಾ ನಾನಕ್ ಕರ್ತಾರ್ಪುರ ಸಾಹಿಬ್ ರಸ್ತೆ ಕಾರಿಡಾರ್ ನಿರ್ಮಾಣದ ಅಡಿಪಾಯವನ್ನು ಪಂಜಾಬಿನ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಿದರು? ಸೊ ಆಪ್ಷನ್ 4 ಗುರ್ದಾಸ್ಪುರ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 12. ಕೊಂಕನ್ ಎನ್ನುವುದು ಯಾವ 2 ದೇಶಗಳ ನೌಕಾ ಅಭ್ಯಾಸವಾಗಿದೆ? ಭಾರತ ಮತ್ತು ಯುಕೆ, ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್. ಆಪ್ಷನ್ ಸಿ. ಲೋಕಸಭೆ ಚುನಾವಣೆಗಾಗಿ ನಾಮಪತ್ರ ಸಲ್ಲಿಸುವವರು ಇವರಿಂದ ಸಲ್ಲಿಸಲ್ಪಡುತ್ತದೆ. ಸರಿಯಾದಂತಹ ಉತ್ತರ ಆಪ್ಷನ್ 2 ಮತಕ್ಷೇತ್ರವೊಂದರ ಮತದಾರರ ಪಟ್ಟಿಯಲ್ಲಿ ಹೆಸರು ಕಂಡುಬರುವ ಭಾರತದ ಯಾವುದೇ ಪ್ರಜೆ. ಆಪ್ಷನ್ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಸ್ವಲ್ಪ ಸಮಯದವರೆಗೆ ಸುದ್ದಿಯಲ್ಲಿದ್ದ ಡಿಜಿಲಾಕರ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿವೆ? 2 ಹೇಳಿಕೆಗಳನ್ನು ಅವರು ಕೊಟ್ಟಿದ್ದಾರೆ. ಇದು ಒಂದು ಡಿಜಿಟಲ್ ಭಾರತ ಕಾರ್ಯಕ್ರಮದಡಿ ಭಾರತ ಸರ್ಕಾರದಿಂದ ಕೊಡು ಮಾಡಲ್ಪಟ್ಟ ಡಿಜಿಟಲ್ ವ್ಯವಸ್ಥೆ ಆಗಿರುತ್ತದೆ. ಇದು ನೀವು ದೈಹಿಕವಾಗಿ ಎಲ್ಲಿದ್ದೀರಿ ಎಂಬುದರ ಪರಿಗಣನೆ ಇಲ್ಲದೆ ನಿಮ್ಮ ಈ ಡಾಕ್ಯುಮೆಂಟ್ಗಳಿಗೆ ನಿಮಗೆ ಗಮ್ಯತೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಸೊ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 2 1 ಮತ್ತು 2 ಎರಡೂ ಸಹ ಸರಿ. ಆಪ್ಷನ್ ಬಿ. ಕೆಳಗಿನ ಗ್ರಹಗಳಲ್ಲಿ ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಲೂ ಗರಿಷ್ಠ ಸಮಯವನ್ನು ತೆಗೆದುಕೊಳ್ಳುವ ಗ್ರಹ ಯಾವುದು? ಗುರುಗ್ರಹ. ಹರಪ್ಪ ನಗರವು ಯಾವ ನದಿಯ ದಂಡೆಯ ಮೇಲೆ ಕಂಡುಬರುತ್ತದೆ? ಆಯ್ಕೆ 4 ರಾವಿ ನದಿ. ಕೇಂದ್ರ ರೈಲ್ವೆ ಮಂತ್ರಿಯು 1991-95 ಆಗಿದ್ದ ಇತ್ತೀಚೆಗೆ ತೀರಿಕೊಂಡಂತಹ ರಾಜಕಾರಣಿಯವರು ಯಾರು? ಸಿ.ಕೆ. ಜಾಫರ್ ಶರೀಫ್. ಆಯ್ಕೆ 3. ಅಂಚಿನ ಹಿನ್ನೆಲೆಯವರ ಸ್ಪಾಟ್ ಆಪ್ ಮತ್ತು ಎಂಟರ್ ಪ್ರೀಮಿಯಂಗಳಿಗೆ ಸಹಾಯ ಒದಗಿಸಲು ಕರ್ನಾಟಕ ಸರ್ಕಾರ ಒಂದು ಯೋಜನೆಯನ್ನು ಆರಂಭಿಸಿದೆ. ಅದರ ಹೆಸರೇನು? ಸರಿಯಾದ ಉತ್ತರ ಉನ್ನತಿ. ಭಾರತವು ಇತ್ತೀಚೆಗೆ 36 ಫೈಟರ್ ವಿಮಾನಗಳನ್ನು, ರಫೇಲ್ ವಿಮಾನಗಳನ್ನು ಖರೀದಿಸಲು ನಿಶ್ಚಯಿಸಿದೆ. ಈ ಕಂಪನಿಯು ಯಾವ ದೇಶದಲ್ಲಿದೆ? ಸರಿಯಾದಂತಹ ಉತ್ತರ ಆಯ್ಕೆ 4 ಫ್ರಾನ್ಸ್. ಬಹಳಷ್ಟು ಸುದ್ದಿಯಲ್ಲಿದ್ದಂತಹ ಪ್ರಚಲಿತ ವಿದ್ಯಮಾನ ಇದು. ಡಿಸೆಂಬರ್ 1, 2018ರಂದು ಭಾರತದ 23ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದಂತವರು ಯಾರು? ಸರಿಯಾದಂತಹ ಉತ್ತರ ಸುನಿಲ್ ಅರೋರಾ. ಆಪ್ಷನ್ 1. ಮುಂದಿನ ಪ್ರಶ್ನೆ 21. ಸಂಗೀತಕ್ಕೆ ಸಂಬಂಧಿಸಿದಂತ ವೇದ ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಸರಿಯಾದಂತಹ ಉತ್ತರ ಆಯ್ಕೆ 4 ಸಾಮವೇದ ಸಂಗೀತಕ್ಕೆ ಸಂಬಂಧಪಡುತ್ತದೆ. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಸರಿಯಾದ ಜೋಡಿಗಳನ್ನು
ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಒಂದು ಮಾತ್ರ, ಅಂದರೆ ಶ್ರೀಶೈಲಂ, ನಲ್ಲಮಲ್ಲ ಬೆಟ್ಟಗಳು, ಇದೊಂದು ಕರೆಕ್ಟ್ ಆಗಿದೆ. ಪ್ರಶ್ನೆ ಸಂಖ್ಯೆ 23. ಸುದ್ದಿಯಲ್ಲಿರುವ H1N1 ವೈರಸ್ ಕೆಳಗಿನವುಗಳಲ್ಲಿ ಯಾವ ರೋಗಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಹಂದಿ ಜ್ವರ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಹೇಳಿಕೆಗಳನ್ನು ನೀವು ನೋಡ್ಕೊಳ್ಳಿ. ಲೋಕಸಭೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಈ ಎರಡು ಹೇಳಿಕೆಗಳಲ್ಲಿ ಎರಡು ಹೇಳಿಕೆಗಳು ಕೂಡ ಸರಿ ಇಲ್ಲ. ಇದರ ಡೀಟೇಲ್ ಅನಾಲಿಸಿಸ್ ನಾನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಆಪ್ಷನ್ ಸಿ 1 ಮತ್ತು 2 ಯಾವುದು ಅಲ್ಲ. ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಎರಡೂ ಕೂಡ ಸರಿಯಾಗಿಲ್ಲ. ಪ್ರಶ್ನೆ ಸಂಖ್ಯೆ 25. ಜಾರ್ಜ್ ಬುಷ್ ರವರು 94ನೇ ವಯಸ್ಸಿನಲ್ಲಿ ತೀರಿಕೊಂಡರು. ಅವರು ಯಾವ ದೇಶದ ಮಾಜಿ ರಾಷ್ಟ್ರಪತಿಗಳಾಗಿದ್ದರು? ಪ್ರಶ್ನೆ ಸಂಖ್ಯೆ 25 ಸರಿಯಾದಂಥ ಉತ್ತರ ಅಮೆರಿಕ, USA. ಇತ್ತೀಚೆಗೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟಂತವರು ಕೆಳಗಿನ ಯಾರಾಗಿದ್ದಾರೆ? ಆಯ್ಕೆ 1 ಅಜಿಮ್ ಪ್ರೇಮ್ಜಿ. ಪ್ರಶ್ನೆ ಸಂಖ್ಯೆ 27. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ ಅವರು ಇತ್ತೀಚೆಗೆ ಯಾವ ಜಿಲ್ಲೆಯನ್ನು ಅಯೋಧ್ಯ ಎಂದು ಮರುನಾಮಕರಣ ಮಾಡಿದ್ದಾರೆ? ಆಪ್ಷನ್ ಬಿ ಫೈಜಾಬಾದ್. 2011ರ ಜನಗಣತಿಯ ಅನುಸಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಉತ್ತರ ಪ್ರದೇಶ. ಆಪ್ಷನ್ 4. ಪಾದ ಮತ್ತು ಬಾಯಿ ರೋಗ ಸಾಮಾನ್ಯವಾಗಿ ಕಂಡುಬರುವುದು ಕೆಳಗಿನ ಯಾವುದರಲ್ಲಿ? ಸರಿಯಾದ ಉತ್ತರ ಜಾನುವಾರುಗಳಲ್ಲಿ. ಆಪ್ಷನ್ 4 ಜಾನುವಾರುಗಳಲ್ಲಿ. ಮುಂದಿನ ಪ್ರಶ್ನೆ. ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಯಾವುದು ಭಾರತದಲ್ಲಿನ ಒಂದು ರಾಜ್ಯದ ಮೇಲೆ ಮಾತ್ರ ಹರಡಿರುತ್ತದೆ? ಸರಿಯಾದಂಥ ಉತ್ತರ ಅಜಂತ. ಆಪ್ಷನ್ ಬಿ. ಬಸದಿ ಧಾರ್ಮಿಕ ಶಬ್ದವು ಡ್ಯಾಶ್ ಒಂದಿಗೆ ನಂಟನ್ನು ಹೊಂದಿದೆ. ಸರಿಯಾದ ಉತ್ತರ ಜೈನ ಧರ್ಮ. ಸಂಗಮ್ ಕಾಲ ಎಂಬಲ್ಲಿ ಸಂಗಮ್ ಎನ್ನುವುದು ಯಾವ ಅರ್ಥವನ್ನು ಕೊಡುತ್ತದೆ? ಸರಿಯಾದ ಉತ್ತರ ತಮಿಳು ಲೇಖಕರ ಸಭೆ ಎನ್ನುವ ಅರ್ಥವನ್ನ ಕೊಡುತ್ತದೆ. ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಬ್ವಿಯಸ್ಲಿ ನವೆಂಬರ್ 1. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 2018ರ ಫಿಫಾ ವಿಶ್ವಕಪ್ ಅನ್ನು ಗೆದ್ದಂತ ತಂಡ ಯಾವುದು? ಪ್ರಶ್ನೆ ಸಂಖ್ಯೆ 34. ಸರಿಯಾದಂಥ ಉತ್ತರ ಆಯ್ಕೆ 1 ಫ್ರಾನ್ಸ್. G20 ಸಮ್ಮಿಟ್ ಭಾರತವು ಯಾವ ವರ್ಷದಲ್ಲಿ ಮತ್ತೆ ಆತಿಥ್ಯವನ್ನು ವಹಿಸಲಿದೆ? ಸೊ 2022ಕ್ಕೆ G20 ಸಮ್ಮಿಟ್ ಭಾರತದಲ್ಲಿ ನಡೆಯಲಿದೆ. ಏಕೈಕ ತುರ್ತು ಸಂಖ್ಯೆ 112 ಪ್ರಾರಂಭಿಸಿದ ಮೊದಲ ರಾಜ್ಯ, ಭಾರತದ ಮೊದಲ ರಾಜ್ಯ ಹಿಮಾಚಲ ಪ್ರದೇಶ. ಭಾರತದ ಈ ಕೆಳಗಿನ ಪ್ರದೇಶಗಳಲ್ಲಿ ಈಗ ಯಾವುದು ಪಾರಿಸರಿಕ ಸೂಕ್ಷ್ಮ ಪ್ರದೇಶ ಎಂದು ಪರಿಗಣಿಸಲ್ಪಡುತ್ತದೆ? ಪ್ರಶ್ನೆ ಸಂಖ್ಯೆ 37. ಸರಿಯಾದಂಥ ಉತ್ತರ ಪಶ್ಚಿಮ ಘಟ್ಟಗಳು. ಆಪ್ಷನ್ 4. ಕೆಳಗಿನವುಗಳಲ್ಲಿ ಯಾವುದು ಜಾಗತಿಕ ತಾಪಮಾನಕ್ಕೆ ಪ್ರಮುಖ ಕಾರಣ ಎಂದು ಪರಿಗಣಿಸಲ್ಪಟ್ಟಿದೆ? ಆಬ್ವಿಯಸ್ಲಿ ಹಸಿರುಮನೆ ಪರಿಣಾಮ. ಆಪ್ಷನ್ 2. ಮುಂದಿನ ಪ್ರಶ್ನೆ ಸಂಖ್ಯೆ 39. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಲೋಕಸಭೆಯಲ್ಲಿ ಬಾಕಿ ಇರುವ ಒಂದು ಬಿಲ್ ಅಧಿವೇಶನದ ಅವಧಿಯ ಮುಕ್ತಾಯದ ನಂತರ ರದ್ದಾಗುತ್ತದೆ. ಲೋಕಸಭೆಯಲ್ಲಿ ಅಂಗೀಕೃತಗೊಳ್ಳದೆ ರಾಜ್ಯಸಭೆಯಲ್ಲಿ ಬಾಕಿ ಇರುವ ಬಿಲ್ ಒಂದು ಲೋಕಸಭೆಯ ವಿಸರ್ಜನೆಯ ನಂತರ ರದ್ದಾಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 39. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಎ ಮಾತ್ರ, 2 ಮಾತ್ರ. ಅಂದ್ರೆ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲ. ಮುಂದಿನ ಪ್ರಶ್ನೆ ಸಂಖ್ಯೆ 40. ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಥವಾ ಪರಿಗಣಿಸಿ. ರಾಜ್ಯವೊಂದರ ಮುಖ್ಯ ಕಾರ್ಯದರ್ಶಿಯವರು ಆ ರಾಜ್ಯದ ರಾಜ್ಯಪಾಲರಿಂದ ನೇಮಿಸಲ್ಪಡುತ್ತಾರೆ. ರಾಜ್ಯವೊಂದರಲ್ಲಿ ಮುಖ್ಯ ಕಾರ್ಯದರ್ಶಿಯವರು ಒಂದು ನಿಗದಿತ ಸೇವಾವಧಿಯನ್ನು ಹೊಂದಿರುತ್ತಾರೆ. ಸೊ ಪ್ರಶ್ನೆ ಸಂಖ್ಯೆ 40 ಸರಿಯಾದಂಥ ಉತ್ತರ 2 ಕೂಡ ತಪ್ಪು, 2 ಕೂಡ ಸರಿ ಇಲ್ಲ. ಆಯ್ಕೆ 3 1 ಮತ್ತು 2 ಯಾವುದು ಸರಿ ಇಲ್ಲ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳು KC ರೆಡ್ಡಿ, ಕೆ ಚೆಂಗಲರಾಯ ರೆಡ್ಡಿ ಅವರು. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ. ಆರಂಭಿಕ ಚಾಲುಕ್ಯರ ಎರಡನೇ ರಾಜಧಾನಿಯಾಗಿದ್ದ ಬಾದಾಮಿಯನ್ನು ಇಂದಿನ ದಿನಗಳಲ್ಲಿ ಎಂದು ಕರೆಯಲಾಗುತ್ತಿತ್ತು? ಸರಿಯಾದಂಥ ಉತ್ತರ ವಾತಾಪಿ. ಜೋಗ್ ಜಲಪಾತವು ಯಾವ ನದಿಯ ಮೇಲಿದೆ? ಸೊ ಸರಿಯಾದಂಥ ಉತ್ತರ ಶರಾವತಿ. ಆಪ್ಷನ್ 1. ಕರ್ನಾಟಕದಲ್ಲಿರುವ ಅತಿ ಎತ್ತರದ ಶಿಖರ? ಆಬ್ವಿಯಸ್ಲಿ ಮುಳ್ಳಯ್ಯನಗಿರಿ ಶಿಖರ. ಆಲ್ಮೋಸ್ಟ್ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಈ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಪೆನ್ಸಿಲಿನ್ ಅನ್ನು ಕಂಡುಹಿಡಿದಂತವರು ಕೆಳಗಿನ ಯಾರಾಗಿದ್ದಾರೆ? ಪ್ರಶ್ನೆ ಸಂಖ್ಯೆ 45. ಪೆನ್ಸಿಲಿನ್ ಕಂಡುಹಿಡಿದ್ದು ಅಲೆಕ್ಸಾಂಡರ್ ಫ್ಲೆಮಿಂಗ್. ಆಪ್ಷನ್ 4.
ಕೆಳಗಿನವುಗಳಲ್ಲಿ ಭಾರ ಕಡಿಮೆಯು ಒಂದು ಪ್ರಮುಖವಾದ ಬೆಳೆಯಾಗಿರುತ್ತದೆ. ಯಾವುದು ಭಾರ ಕಡಿಮೆಯ ಒಂದು ಪ್ರಮುಖವಾದ ಬೆಳೆಯಾಗಿರುತ್ತದೆ? ಸರಿಯಾದ ಉತ್ತರ ಸೆಣಬು. ಆಪ್ಷನ್ 1. ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಆಗಿದ್ದಂಥವರು. ಸರಿಯಾದ ಉತ್ತರ ಕೌಟಿಲ್ಯ. ಬುದ್ಧನ ಆಕೃತಿಯನ್ನು ಹೊಂದಿದ ನಾಣ್ಯಗಳನ್ನು ಜಾರಿಗೆ ತಂದ ರಾಜ ಕೆಳಗಿನ ಯಾರಾಗಿದ್ದಾರೆ? ಸೊ ಕನಿಷ್ಕ. ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 49. ಈಡನ್ ಗಾರ್ಡನ್ಸ್ ಯಾವ ನಗರದಲ್ಲಿರುವ ಪ್ರಸಿದ್ಧ ಕ್ರೀಡಾಂಗಣವಾಗಿದೆ? ಕೋಲ್ಕತ್ತಾ. ಇನ್ನು ಕೊನೆಯದಾಗಿ ಕೆಳಗಿನವುಗಳಲ್ಲಿ ಯಾವ ನೃತ್ಯ ಪ್ರಕಾರ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಹೇಳಿದ್ದಾರೆ. ಈ ನೃತ್ಯ ಪ್ರಕಾರಗಳಲ್ಲಿ ಮೋಹಿನಿ ಆಟಂ ಆಂಧ್ರ ಪ್ರದೇಶ ಅನ್ನೋದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಬಿಕಾಸ್ ಮೋಹಿನಿ ಆಟಂ ಕೇರಳದಲ್ಲಿ ಕಂಡು ಬರ್ತಕ್ಕಂಥ ಒಂದು ನೃತ್ಯ ಪ್ರಕಾರ ಆಗಿದೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಡೊಳ್ಳು ಕುಣಿತ ಎಲ್ಲಿಯ ಜಾನಪದ ಶೈಲಿಯ ನೃತ್ಯವಾಗಿದೆ? ಸರಿಯಾದ ಉತ್ತರ ಕರ್ನಾಟಕ. ದೋಣಿ ಸ್ಪರ್ಧೆಯು ಈ ಕೆಳಗಿನ ಯಾವ ಹಬ್ಬದ ವಿಶಿಷ್ಟ ಗುಣಲಕ್ಷಣವಾಗಿದೆ? ಸರಿಯಾದ ಉತ್ತರ ಓಣಂ. ಕೆಳಗಿನ ಹೆಸರಿಸಿದ ಗುಪ್ತ ರಾಜರ ಕಾಲಾನುಕ್ರಮವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 2. ಆಪ್ಷನ್ 2 ಕರೆಕ್ಟ್ ಆದಂತ ಉತ್ತರ. 3, 2, 4, 5, 1 ಅಂದ್ರೆ ಚಂದ್ರಗುಪ್ತ 1, ಸಮುದ್ರಗುಪ್ತ, ಚಂದ್ರಗುಪ್ತ 2, ಕುಮಾರಗುಪ್ತ 1 ಹಾಗೂ ಸ್ಕಂದಗುಪ್ತ. ಸೊ ಆಪ್ಷನ್ 2 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ. ಆಲಮಟ್ಟಿ ಅಣೆಕಟ್ಟನ್ನು ಡ್ಯಾಶ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದಂತ ಉತ್ತರ ಆಪ್ಷನ್ 3 ಕೃಷ್ಣಾ ನದಿ. ವಿಟಮಿನ್ ಎ ಕೊರತೆಯಿಂದ ಉಂಟಾಗುವಂತ ಕಾಯಿಲೆ ರಾತ್ರಿ ಕುರುಡು ಅಥವಾ ರಾತ್ರಿ ಅಂಧತ್ವ? ಆಪ್ಷನ್ ಬಿ ಸರಿಯಾದಂತ ಉತ್ತರ. ರಾಜ್ಯವೊಂದರ ವಿಧಾನ ಪರಿಷತ್ತು? ಸರಿಯಾದಂತ ಉತ್ತರ. ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ 3/1ಕ್ಕಿಂತ ಹೆಚ್ಚಾಗಿರೋದು ಮತ್ತು ಯಾವುದೇ ಸನ್ನಿವೇಶದಲ್ಲೂ 40ಕ್ಕಿಂತ ಕಡಿಮೆ ಇರದ ಸದಸ್ಯರನ್ನು ಒಳಗೊಂಡಿರುತ್ತದೆ. ಆಪ್ಷನ್ 1 ಸರಿಯಾದಂತ ಉತ್ತರ. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಭಾರತದ ಮೊದಲ ಮಹಿಳೆ ಕೆಳಗಿನವರಲ್ಲಿ ಬಚೇಂದ್ರಿ ಪಾಲ್. ಶಾಂತಿವನ ಯಾರ ವಿಶ್ರಾಂತಿ ಸ್ಥಳ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ? ಜವಾಹರ್ಲಾಲ್ ನೆಹರು. ಸೊ ಪ್ರಶ್ನೆ ಸಂಖ್ಯೆ 59. ಯಾವ ದೇಶದ ರಾಷ್ಟ್ರೀಯ ಶಾಸಕಾಂಗವನ್ನು ಡೂಮಾ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ರಷ್ಯಾ. ಆಪ್ಷನ್ 4. ಪೀಸಾದ ಬಾಗಿದ ಗೋಪುರ ಲೀನಿಂಗ್ ಟವರ್ ಆಫ್ ಪೀಸಾ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಸರಿಯಾದಂತ ಉತ್ತರ ಇಟಲಿ. ಆಪ್ಷನ್ 1. ಭಾರತೀಯ ಸಂವಿಧಾನದ ಯಾವ ಕಲಂ ಪಕ್ಷಾಂತರ ವಿರೋಧಿ ನೀತಿಯನ್ನು ಒಳಗೊಂಡಿರುತ್ತದೆ? ಸರಿಯಾದ ಉತ್ತರ 10ನೇ ಕಲಂ. ನೆಫ್ರಾಲಜಿ ಯಾವುದಕ್ಕೆ ಸಂಬಂಧಪಡುತ್ತದೆ? ನೆಫ್ರಾಲಜಿ ಸಂಬಂಧಪಡುವುದು ಮೂತ್ರಕೋಶಕ್ಕೆ. ಕೆಳಗಿನವುಗಳಲ್ಲಿ ಯಾವುದು ಪೆನ್ಸಿಲಿನ್ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ? ಸೊ ಸರಿಯಾದ ಉತ್ತರ ಗ್ರಾಫೈಟ್. ಕಾರ್ಟೈಟ್ ಡ್ಯಾಶ್ ಇಂದ ರೂಪಾಂತರಗೊಳ್ಳುತ್ತದೆ? ಸರಿಯಾದ ಉತ್ತರ ಮರಳುಗಲ್ಲುಗಳು. ಪ್ರಶ್ನೆ ಸಂಖ್ಯೆ 65. ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ಎಲ್ಲಿ ಕಂಡುಬರುತ್ತದೆ ಅಥವಾ ಎಲ್ಲಿದೆ ಅಂತ ಹೇಳಿದ್ದಾರೆ ಪ್ರಶ್ನೆ. ಸರಿಯಾದ ಉತ್ತರ ನವದೆಹಲಿ. ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂಬ ಪ್ರಸಿದ್ಧಿಯನ್ನು ಪಡೆದುಕೊಂಡಂತವರು ದಾದಾಬಾಯಿ ನವರೋಜಿ. ಭಾರತದ ಕರೆನ್ಸಿ ನೋಟುಗಳ ಮುದ್ರಣಾಲಯ ಕ್ಷೇತ್ರ ಕೆಳಗಿನವುಗಳಲ್ಲಿ ಯಾವುದು ಇಲ್ಲ ಅಂತ? ಸೊ ನಾಸಿಕ್, ಸಲ್ಬೋನಿ, ಮೈಸೂರು 3 ಕಡೆ ಇದೆ. ಝಾನ್ಸಿಯಲ್ಲಿ ಇಲ್ಲ. ಆಪ್ಷನ್ ಸಿ ಸರಿಯಾದಂತ ಉತ್ತರ. ಯುನೈಟೆಡ್ ನೇಷನ್ ಭದ್ರತಾ ಮಂಡಳಿಯಲ್ಲಿ ವಿಟೋ ಪವರ್ ಎಷ್ಟು ದೇಶಗಳು ಪ್ರಯೋಗಿಸುತ್ತವೆ? ಸರಿಯಾದ ಉತ್ತರ 5 ದೇಶಗಳು ಪ್ರಯೋಗಿಸುತ್ತವೆ. ಪಲ್ಲವರ ಆಳ್ವಿಕೆಯಲ್ಲಿ ಸುಪ್ರಸಿದ್ಧವಾದ ವಿದ್ಯಾಕೇಂದ್ರ ಯಾವುದಾಗಿತ್ತು? ಸರಿಯಾದ ಉತ್ತರ ಕಾಂಚಿ. ಆಪ್ಷನ್ 4 ಸರಿಯಾದಂತ ಉತ್ತರ. ಪ್ರಶ್ನೆ ಸಂಖ್ಯೆ 70. ಚೋಳರ ಕಾಲದಲ್ಲಿ ತಮಿಳು ರಾಮಾಯಣವನ್ನು ಬರೆದವರು ಕೆಳಗಿನವರಲ್ಲಿ ಯಾರಾಗಿದ್ದಾರೆ? ಸರಿಯಾದ ಉತ್ತರ ಕಂಬನ್. ಮೇಕೆದಾಟು ಸ್ಥಳವಿರುವಂತಹ ರಾಜ್ಯ ಯಾವುದಾಗಿದೆ? ಸರಿಯಾದ ಉತ್ತರ ಕರ್ನಾಟಕ. ವಿದ್ಯುತ್ ಬಲ್ಬ್ನಲ್ಲಿರುವಂತಹ ಫಿಲಮೆಂಟ್ ತಂತು ಇದರಿಂದ ಮಾಡಲ್ಪಟ್ಟಿದೆ ಟಂಗ್ಸ್ಟನ್. ಕೆಳಗೆ ಹೆಸರಿಸಿದವರಲ್ಲಿ ಭಾರತ ರತ್ನ ಪಡೆದಿಲ್ಲದವರು ಯಾರು ಅಂತ ಕೇಳಿದ್ದಾರೆ. ಆಕ್ಚುಲಿ ಇಲ್ಲಿ 4 ಜನಕ್ಕೂ ಸಿಕ್ಕಿದೆ. ಡಾಕ್ಟರ್ ರಾಧಾಕೃಷ್ಣನ್ ಅವ್ರಿಗೂ ಸಿಕ್ಕಿದೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೂ ಸಿಕ್ಕಿದೆ, ಇಂದಿರಾ ಗಾಂಧಿ ಅವ್ರಿಗೂ ಸಿಕ್ಕಿದೆ, ವಲ್ಲಭಾಯ್ ಪಟೇಲ್ ಅವ್ರಿಗೂ ಸಿಕ್ಕಿದೆ. ಸೊ ಈ ಪ್ರಶ್ನೆಗೆ ಉತ್ತರ ನನಗೆ ತಿಳಿದಿಲ್ಲ, ಅದನ್ನು ನಾನು ಹೋಲ್ಡ್ ಮಾಡ್ತೀನಿ.
ಮುಂದಿನ ದಿನಗಳಲ್ಲಿ ಇದು ಕನ್ಫರ್ಮೇಷನ್ ಸಿಕ್ಕಿದ್ರೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಸೇರಿಸ್ತೀನಿ. ಪ್ರಶ್ನೆ ಸಂಖ್ಯೆ 73 ಇದನ್ನು ನೋಟ್ ಮಾಡ್ಕೊಳ್ಳಿ. ಅಥವಾ ಈ ಪ್ರಶ್ನೆ ತಪ್ಪಾಗಿದೆಯಾ ಏನಾಗಿದೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡ್ಬೋದು. ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಸೇರಿಸ್ತೇನೆ. ಪ್ರಶ್ನೆ ಸಂಖ್ಯೆ 74 ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನು ರಚನೆ ಮಾಡಿದಂಥವರು ಯಾರು? ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ರಾಮಚರಿತ ಮಾನಸ ಪುಸ್ತಕವನ್ನು ಬರೆದಂಥವರು ಯಾರು? ತುಳಸಿದಾಸರು. ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗದೇ ಇರುವುದು? ಪಂಡಿತ್ ರವಿಶಂಕರ್ ತಬಲಾ ಅನ್ನೋದು ಹೊಂದಾಣಿಕೆ ಆಗಿಲ್ಲ, ಯಾಕಂದರೆ ಸಿತಾರ್ ವಾದಕರು ರವಿಶಂಕರ್ ಅವರು. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಈ ಹೇಳಿಕೆಗಳನ್ನು ಗಮನಿಸಿ ಭಾರತದ ಅಟಾರ್ನಿ ಜನರಲ್ ಆದವರು. ಸೊ 1, 2, 3 ಲೋಕಸಭೆಯ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು, ಸಮಿತಿಯ ಸದಸ್ಯರಾಗಬಹುದು, ಲೋಕಸಭೆಯಲ್ಲಿ ಮಾತನಾಡಬಹುದು, ಆದರೆ ಮತ ಚಲಾಯಿಸುವಂತಿಲ್ಲ. ಸೊ 1, 2, 3 ಸರಿಯಾದಂಥ ಉತ್ತರ. ದೆಹಲಿ ಸುಲ್ತಾನರ ಆಡಳಿತಾವಧಿಯಲ್ಲಿ ಜಕಾತ್ ಅಥವಾ ಜಕಾತಿ ಎಂದರೆ ಮುಸ್ಲಿಮರ ಮೇಲಿನ ತೆರಿಗೆ. ಆಪ್ಷನ್ 3. ತುಘಲಕ್ ನಾಮವನ್ನು ಬರೆದಂಥವರು ಯಾರು? ಪ್ರಶ್ನೆ ಸಂಖ್ಯೆ 79 ಸರಿಯಾದಂಥ ಉತ್ತರ ಅಮೀರ್ ಖುಸ್ರೋ. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಯಾವುದು ಪ್ರಮುಖವಾದ ಸಂಗೀತ ಸಾಧನವಾಗಿತ್ತು? ಸರಿಯಾದ ಉತ್ತರ ವೀಣೆ. ವಿಶ್ವ ಪರಿಸರ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಮೇರಿ ಕೋಮ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಬಾಕ್ಸಿಂಗ್. ಭಾರತದ ಉಕ್ಕಿನ ಮನುಷ್ಯ ಎಂದು ಪ್ರಸಿದ್ಧರಾದಂಥವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಪ್ರತಿ ವರ್ಷ ಸರಸ್ವತಿ ಸಮ್ಮಾನ್ ಈ ಕ್ಷೇತ್ರಕ್ಕೆ ನೀಡಿದ ಮಹೋನ್ನತರ ಸಾಧನೆಗಾಗಿ ನೀಡಲಾಗುತ್ತದೆ? ಪ್ರಶ್ನೆ ಸಂಖ್ಯೆ 84 ಸರಿಯಾದ ಉತ್ತರ ಸಾಹಿತ್ಯ. ಕರ್ನಾಟಕದ ವಿಧಾನಸಭೆಯ ಈಗಿನ ಸಭಾಪತಿಗಳು ರಮೇಶ್ ಕುಮಾರ್ ಅವರು. ಆಪ್ಷನ್ ಸಿ. ಶುದ್ಧ ನೀರಿನ pH ಮೌಲ್ಯ 7. 0, 7, 14. 7 ಅನ್ನೋದು ನ್ಯೂಟ್ರಲ್ಲು, H2O ಇದರಲ್ಲಿ ಬರ್ತದೆ. 0 ಇಂದ 7ಗೆ ಆಸಿಡ್, 7ರಿಂದ 14ಕ್ಕೆ ಬೇಸ್. ಸೊ ಶುದ್ಧ ನೀರಿನ pH ಮೌಲ್ಯ 7 ಆಗಿರೋದ್ರಿಂದ 7 ಆಗಿರ್ತದೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3ಯ ಸಾಮಾನ್ಯ ಹೆಸರೇನು? ಸರಿಯಾದ ಉತ್ತರ ಬೇಕಿಂಗ್ ಸೋಡಾ ಅಥವಾ ಅಡಿಗೆ ಸೋಡಾ. ಆಪ್ಷನ್ ಸಿ. ಪ್ರಶ್ನೆ 88 ಅಕ್ಬರನು ಭೂಕಂದಾಯ ಸುಧಾರಣೆಗಳಿಗೆ ಪ್ರಸಿದ್ಧನಾಗಿದ್ದಾನೆ. ಇದರ ಹಿಂದೆ ಕಾರ್ಯನಿರ್ವಹಿಸಿದ ಮೆದುಳು ಯಾವುದು? ಆಪ್ಷನ್ ಡಿ ತೋಡರಮಲ್ಲ. ಸಂಖ್ಯೆಯೊಂದಕ್ಕೆ ಅದೇ ಸಂಖ್ಯೆಯ 13 ಪಟ್ಟು ಸಂಖ್ಯೆಯನ್ನು ಕೂಡಿಸಿದಾಗ 112 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಆಪ್ಷನ್ ಡಿ 8. ನಾನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳನ್ನು ಸಪರೇಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಅಂತ. ಉತ್ತರಗಳನ್ನು ಮಾತ್ರ ನಾನು ಇಲ್ಲಿ ನೀಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 90 ಬಿಟ್ಟು ಹೋದ ಸಂಖ್ಯೆಯನ್ನು ಗುರುತಿಸಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 46. ಇಲ್ಲಿ ಡಿಫರೆನ್ಸಸ್ ಹೇಗೆ ಕೊಟ್ಟಿರ್ತಾರೆ ಅಂದರೆ 8 × 6 8 6ಲಿ 48 ಇರ್ತದೆ, ಮೈನಸ್ 6 2ಲಿ 12, 48ರಲ್ಲಿ 12 ಹೋದರೆ 36. ಅದೇ ರೀತಿ 7 8ಲಿ 56, 5 2ಲಿ 10, 56ರಲ್ಲಿ 10 ಹೋದರೆ 46, ಅದನ್ನು ಮಧ್ಯೆ ಬಂದಿದೆ. ಅದೇ ರೀತಿ 7 10ಲಿ 70, 70ರಲ್ಲಿ 24 ಹೋದರೆ 46. ಈ ರೀತಿಯಾಗಿ ಉತ್ತರವನ್ನು ಇಲ್ಲಿ ನೀಡಿದ್ದಾರೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಈ ಆಕೃತಿಯಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಒಟ್ಟು 16 ತ್ರಿಭುಜಗಳನ್ನು ನಾವಿಲ್ಲಿ ಕಾಣಬಹುದು. ಆಪ್ಷನ್ 1 ಸರಿಯಾದಂಥ ಉತ್ತರ. PURನ ಸೋದರ, QUPನ ಮಗ, TUSನ ಸೋದರ, S ಇವರು Rಗೆ ಮಗಳು. ಹಾಗಾದರೆ Qನ ಸೋದರ ಸಂಬಂಧಿ ಯಾರು ಅಂತ ಕೇಳಿದ್ದಾರೆ, ಕಸಿನ್ಸ್ ಯಾರು ಅಂತ ಕೇಳಿದ್ದಾರೆ. ಸೊ S ಆ್ಯಂಡ್ T ಕಸಿನ್ಸ್ ಆಗ್ತಾರೆ. ಆಪ್ಷನ್ ಸಿ. ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಾಣ ಮಾಡಿದಂಥವರು ಯಾರು? ಪ್ರಶ್ನೆ ಶಹಜಾನ್ ಸರಿಯಾದಂಥ ಉತ್ತರ. ಜ್ಯೋತಿರ್ವರ್ಷ ಪದ ಯಾವುದಕ್ಕೆ ಸಂಬಂಧಪಡುತ್ತದೆ? ಜ್ಯೋತಿರ್ವರ್ಷ ದೂರವನ್ನು ಅಳೆಯುವುದಕ್ಕೆ ಬಳಸ್ತಕ್ಕಂಥ ಒಂದು ಪದ. ಆಪ್ಷನ್ ಬಿ ದೂರ. ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ ವಿಜಯನಗರದ ಅರಸು? ಸೊ ಬುಕ್ಕ 1. ಆಪ್ಷನ್ ಎ. ಜಹಾಂಗೀರನ ಆಡಳಿತಾವಧಿಯಲ್ಲಿ ಸಂದರ್ಶಿಸಿದ ಇಂಗ್ಲಿಷ್ ರಾಯಭಾರಿ ಯಾರು? ಸರಿಯಾದಂಥ ಉತ್ತರ ಸರ್ ಥಾಮಸ್ ರೋ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಅದೇ ರೀತಿ ಪ್ರಶ್ನೆ ಸಂಖ್ಯೆ 97 ಸಂಕೇತಗಳನ್ನು ಕೊಟ್ಟಿದ್ದಾರೆ. ಸಂಕೇತಗಳಲ್ಲಿ ಸ್ಟ್ರಾಂಗ್ ಅನ್ನೋ ಪದವನ್ನು ಈ ರೀತಿ ಕೋಡ್ ಮಾಡಲಾಗಿದೆ, ಆದರೆ ನಾಗ್ಪುರ್ ಅನ್ನೋ ಪದವನ್ನು ಯಾವ ರೀತಿ ಕೋಡ್ ಮಾಡ್ತಾರೆ ಅಂತ ಕೇಳಿದ್ದಾರೆ.
ಸೊ ಆಪ್ಷನ್ ಎ ಸರಿಯಾದಂಥ ಕೋಡಿಂಗ್ ಆಗುತ್ತೆ. ಪ್ರಶ್ನೆ ಸಂಖ್ಯೆ 98. ಒಂದು ದಿನ ರವಿ ಮನೆಯಿಂದ ಹೊರಟು ದಕ್ಷಿಣ ದಿಕ್ಕಿನತ್ತ 10 ಕಿಲೋಮೀಟರ್ ದೂರ ಸೈಕಲ್ ತುಳಿದು ಕ್ರಮಿಸಿದನು. ನಂತರ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ದೂರಕ್ಕೆ ಸೈಕಲನ್ನು ಓಡಿಸಿದನು. ಅಲ್ಲಿಂದ ಪುನಃ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ದೂರ ಸೈಕಲನ್ನು ಓಡಿಸಿದನು. ಅಲ್ಲಿಂದ ಎಡಕ್ಕೆ ತಿರುಗಿ ಮತ್ತೆ 10 ಕಿಲೋಮೀಟರ್ ದೂರ ಸೈಕಲನ್ನು ಓಡಿಸಿದನು. ನೇರವಾಗಿ ತನ್ನ ಮನೆ ಸೇರಲು ಇನ್ನು ಎಷ್ಟು ಕಿಲೋಮೀಟರ್ ಆತ ಸೈಕಲನ್ನು ಓಡಿಸಬೇಕು? ಸೊ ಸರಿಯಾದಂಥ ಉತ್ತರ ಪ್ರಶ್ನೆಗೆ 15 ಕಿಲೋಮೀಟರ್, ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 99. PQR ಮತ್ತು T ಹೆಸರಿನ 4 ನಗರಗಳಿವೆ. Q P ಯೊಂದಿಗೆ ರೇಖೆಯಲ್ಲಿ Q ನ ನಗರ P ಯ ನೈಋತ್ಯ ದಿಕ್ಕಿನಲ್ಲಿದೆ ಮತ್ತು R ನಗರ Q ನ ಪೂರ್ವದಲ್ಲಿದೆ ಮತ್ತು P ನ ಆಗ್ನೇಯಕ್ಕಿದೆ ಮತ್ತು T ನಗರವು R ನ ಉತ್ತರಕ್ಕಿದೆ. ಹಾಗಾದರೆ T ನಗರವು P ಗೆ ಯಾವ ದಿಕ್ಕಿನಲ್ಲಿದೆ? ಸೊ ಸರಿಯಾದಂಥ ಉತ್ತರ ಪೂರ್ವ ದಿಕ್ಕು. ಕೊನೆ ಪ್ರಶ್ನೆ. 49 ವಿದ್ಯಾರ್ಥಿಗಳು ಇರುವ ತರಗತಿಯೊಂದರಲ್ಲಿ ನಿತಿನ್ 18ನೇ ಶ್ರೇಯಾಂಕದಲ್ಲಿದ್ದಾನೆ. ಕೊನೆಯಿಂದ ಲೆಕ್ಕ ಹಾಕಿದಾಗ ಆತನ ಶ್ರೇಯಾಂಕ ಎಷ್ಟಿರುತ್ತದೆ? ಸರಿಯಾದ ಉತ್ತರ 32. ಸೊ ಈ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಯಾವುದೇ ಪ್ರಶ್ನೆಗಳು ತಪ್ಪು ಅಂತ ಅನಿಸಿದ್ರೆ ನೀವು ಕಮೆಂಟ್ ಮಾಡ್ಬೋದು. ನಾನು ಅದನ್ನು ವಿಮರ್ಶೆ ಮಾಡಿ ಮತ್ತೊಮ್ಮೆ ತಪ್ಪಾಗಿದ್ದರೆ ಆ ಒಂದು ಉತ್ತರವನ್ನು ಡಿಸ್ಕ್ರಿಪ್ಷನಲ್ಲಿ ಸೇರಿಸ್ತೀನಿ. ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲರಿಗೂ ಧನ್ಯವಾದಗಳು.